ಸರ್, ಈಗ ಸೋರ್ತಿದೆ ಅನ್ನುವಂಥದ್ದು ಸಾಮಾನ್ಯವಾಗಿ ವಿಧಾನಸೌಧದಲ್ಲಿ ತುಂಬಾ ಕಡೆ ಆ ರೀತಿಯಾಗಿ ಆಗ್ತಾ ಇದೆ. ಪರಿಶೀಲನೆ ಮಾಡಿದ್ರಿ? ನೋಡಿ, ಕರ್ನಾಟಕದ ವಿಧಾನಸೌಧ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜನ ಆಕರ್ಷಿಸುವಂಥದ್ದು. ಪ್ರಜಾಪ್ರಭುತ್ವ ದ್ವೇಗಲ್ ಅಂತ ನಾವು ಹೇಳ್ತೇವೆ. ಇಲ್ಲಿ ಬರೀ ರಾಜಕಾರಣಿಗಳು ಜನಪ್ರತಿನಿಧಿ ಅಧಿಕಾರಿ ಮಾತ್ರ ಅಲ್ಲ, ರಾಜ್ಯಕ್ಕೆ ಆಸಕ್ತಿ ಇಲ್ಲದ ಪ್ರವಾಸಿಗೂ ಆಕರ್ಷಿಸುತ್ತಿದೆ. ಈ ಸಂದರ್ಭದಲ್ಲಿ ಹಿಂದೆ ಕಟ್ಟಿದ್ದು ಬಹುಶಃ ಇವತ್ತು 68-70 ವರ್ಷ ಆಗುವ ಕಾಲಘಟ್ಟದಲ್ಲಿ ಇದನ್ನು ಮೇಂಟೈನ್ ಮಾಡಿಕೊಂಡು ಅದನ್ನು ಸೌಂದರ್ಯಕರಣಗೊಳಿಸುವಂತಹ ದೊಡ್ಡ ಮಟ್ಟದ ಜವಾಬ್ದಾರಿ ಕೆಲಸ ಇವತ್ತು ಆಗಿದೆ. ಮತ್ತೆ ಅತ್ಯಂತ ದೊಡ್ಡವಾದ ಕಟ್ಟಡಗಳನ್ನ ಒಂದು ಕಡೆ ಸರಿಪಡಿಸುವಾಗ ಒಂದು ಕಡೆ ಕೆಲವೊಂದು ಲೋಪದೋಷ ಆಗುವಂತ ವಿಚಾರ ಕೂಡ ಇದೆ. ಅದಕ್ಕಾಗಿ ನಾನು ಈ ಎಲ್ಲ ಬಹುಶಃ ನಾನೆಲ್ಲ ಮಾಧ್ಯಮದ ಕಥೆಯನ್ನು ಸಲ್ಲಿಸ್ತೇನೆ. ಏನು ಕೆಲವೊಂದು ಲೋಪದೋಷ ಇದೆ ಅದನ್ನು ಇವತ್ತು ತೋರಿಸಿದ್ದಾರೆ. ಇದರ ಸ್ವಚ್ಛತೆಗೆ ಸಂಬಂಧಪಟ್ಟಾಗೆ ಮತ್ತೆ ಇದನ್ನು ಇನ್ನಷ್ಟು ನಮ್ಮ ಇದರ ಒಂದು ಹೆರಿಟೇಜ್ ಕಲ್ಚರ್ ಉಳಿಸಿ ಇದರ ಸೌಂದರ್ಯೀಕರಣ ಹೆಚ್ಚು ಸೌಂದರ್ಯಗೊಳಿಸುವ ಯಾವ ರೀತಿ ಮಾಡಬಹುದು ಮತ್ತೆ ಈ ರೀತಿ ತಡೆಗಟ್ಟಲು ಸಂಬಂಧಪಟ್ಟ ಇಲಾಖೆಗೆ, ಯಾಕೆ ಇದೆಲ್ಲ ಕೂಡ ನನ್ನ ಆ ಫ್ಲೋರ್ ಮಾತ್ರ ನಮಗೆ ಬರುವಂತದ್ದು, ಅದನ್ನು ಸರಿಪಡಿಸಿದ್ದೇವೆ. ಇದೆಲ್ಲ ಕೂಡ DPR ಮತ್ತು PWDಗೆ ಇವತ್ತು ಬರುವ ಜವಾಬ್ದಾರಿ ಇವತ್ತು ಬರ್ತದೆ. ನಾನು ಸನ್ಮಾನ್ಯ ಮುಖ್ಯಮಂತ್ರಿ ಮುಖಾಂತರ ಈ 2 ಇಲಾಖೆಯವರು ಕೂಡ ಸೂಕ್ತ ನಿರ್ದೇಶನ ಕೊಟ್ಟು ಅದನ್ನು ಆದಷ್ಟು ಸರಿಪಡಿಸ್ತೇವೆ. ಮತ್ತೆ ಎಲ್ಲಿ ಇವತ್ತು ನಿಮ್ಮ ಇದೆ ಲೋಪದೋಷಗಳು ನಮ್ಮ ಗಮನಕ್ಕೆ ತನ್ನಿ, ನಾವು ಸರಿಪಡಿಸ್ತೇವೆ. ಮತ್ತೆ ನಾನು ಮೊನ್ನೆ ಕೂಡ ಚಿಂತನೆ ಮಾಡಿದ್ದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.